ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸದ್ಗುರುಚರಣಾರವಿಂದಾಭ್ಯಾಂ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಮಹಾಗಣಾಧಿಪತಯೇ ನಮಃ. ವಾಗ್ದೇವ್ಯೈ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಸಮಸ್ತ ವೀಕ್ಷಕ ಬಂಧುಗಳಿಗೆ ಪರಾಭವ ನಾಮ ಸಂವತ್ಸರದ ಶುಭಾಶಯಗಳು. ವೀಕ್ಷಕರೇ, ಈ ದಿನ ಯುಗಾದಿ ಹಬ್ಬ. ಯುಗಾದಿ ಹಬ್ಬದ ವಿಶೇಷತೆ ಏನು, ಆಚರಣೆಗಳು ಏನು, ಈ ವರ್ಷದ ರಾಜ ಯಾರು, ಮಂತ್ರಿ ಯಾರು, ನವನಾಯಕರ ಫಲಗಳೇನು ಹಾಗೂ ದ್ವಾದಶ ರಾಶಿಗಳ ಫಲಾಫಲಗಳೇನು ಎಂಬುದರ ಬಗ್ಗೆ ವಿಶದವಾಗಿ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಯುಗಾದಿ. ಯುಗಾದಿ ಅಂದರೆ ಏನು? ಯುಗದ ಆದಿ ಯುಗಾದಿ. ಉಗದ ಆದಿ ಉಗಾದಿ. ಉಗ ಅಂದರೆ ನಕ್ಷತ್ರ. ನಕ್ಷತ್ರದ ಪ್ರಾರಂಭ ಕಾಲವನ್ನು ಉಗಾದಿ ಎಂದು ಕರೆಯುತ್ತಾರೆ. ಯುಗದ ಪ್ರಾರಂಭ ಕಾಲವನ್ನು ಯುಗಾದಿ, ಕಲಿಯುಗದ ಪ್ರಾರಂಭದ ಕಾಲ ಯುಗಾದಿ. ಅಷ್ಟೇ ಅಲ್ಲದೆ ಈ ಯುಗಾದಿಯ ದಿನವೇ ಬ್ರಹ್ಮದೇವನು ತನ್ನ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದ ಎಂಬುದು ಕೂಡ ಪುರಾಣಗಳು ಹೇಳುತ್ತಿವೆ. ಆದ್ದರಿಂದ ಯುಗಾದಿ ಹಬ್ಬವು ಎಲ್ಲ ಪ್ರಾಂತಗಳಲ್ಲಿ, ಬೇರೆ ಬೇರೆ ಪ್ರಾಂತಗಳಲ್ಲಿ ಹೆಸರು ಬೇರೆ ಬೇರೆ ಇದ್ದರೂ ಕೂಡ ವಿಶೇಷವಾದ ಆಚರಣೆಯನ್ನು ನಡೆದುಕೊಂಡು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಯುಗಾದಿ ಹಬ್ಬದ ದಿನ ಹಬ್ಬವನ್ನು ಸ್ವಾಗತ ಮಾಡಲು ಪ್ರಕೃತಿಯು ಕೂಡ ತನ್ನದೇ ಆದಂತಹ ಗಿಡಗಳಲ್ಲಿ ಹೊಸ ಚಿಗುರು, ಹೊಸ ಹಣ್ಣು, ಹೊಸ ಹೂವುಗಳಿಂದ ಯುಗಾದಿ ಹಬ್ಬವನ್ನು ಸ್ವಾಗತಿಸುತ್ತದೆ. ಇಂತಹ ಯುಗಾದಿ ಹಬ್ಬವನ್ನು ನಾವೆಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸೋಣ. ಯಾವ ರೀತಿ ಆಚರಿಸಬೇಕು ಎಂಬತಕ್ಕಂತಹ ವಿಚಾರವನ್ನು ನೋಡಿದಾಗ, ಯುಗಾದಿ ಹಬ್ಬದ ದಿನ ಪ್ರಾತಃ ಕಾಲದಲ್ಲಿ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ಮನೆಯನ್ನು ಸ್ವಚ್ಛಗೊಳಿಸಿ ತೋರಣವನ್ನು ಕಟ್ಟಿ, ಆ ತೋರಣಕ್ಕೆ ಬೇವಿನ ಎಲೆಯನ್ನು ಇಟ್ಟು ಅಲಂಕರಿಸಿ, ಹೂಗಳಿಂದ ಅಲಂಕರಿಸಿ ದೇವರ ಪೂಜೆಯನ್ನು ಮಾಡಿ, ಬೇವು ಬೆಲ್ಲಗಳ ನೈವೇದ್ಯ ಮಾಡಿ, ನೂತನ ವಸ್ತ್ರಗಳನ್ನು ಧರಿಸಿ, ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದು, ಹಿರಿಯರ ಕೈಯಿಂದ ಬೇವು ಬೆಲ್ಲವನ್ನು ಸ್ವೀಕರಿಸಿ ಅದನ್ನು ಪ್ರಸಾದವಾಗಿ ಸ್ವೀಕರಿಸುವುದು ನಮ್ಮ ರೂಢಿಯಾಗಿದೆ. ಆ ಪ್ರಸಾದವನ್ನು ಸ್ವೀಕರಿಸುವಾಗ ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ಹೇಳಿ ಪ್ರಸಾದವನ್ನು ಸ್ವೀಕರಿಸುತ್ತೇವೆ. ಇದರ ಅರ್ಥವೇನು ಅಂತಾರೆ, ಶತಾಯುರ್ ವಜ್ರದೇಹಾಯ, 100 ವರ್ಷ ಬಾಳತಕ್ಕಂತಹ ವಜ್ರವತು ಶರೀರವನ್ನು ನಮಗೆ ಈ ಬೇವು ಬೆಲ್ಲ ಕೊಡುತ್ತದೆ. ಸರ್ವಸಂಪತ್ಕರಾಯ ಚ, ಎಲ್ಲ ರೀತಿಯ ಸಂಪತ್ತುಗಳನ್ನು ಕೊಡುತ್ತದೆ. ವಜ್ರದೇಹವನ್ನು ಕೊಡುತ್ತದೆ, ಆಯುಸ್ಸನ್ನು ಕೊಡುತ್ತದೆ, ಆರೋಗ್ಯವನ್ನು ಕೊಡುತ್ತದೆ ಎಂದು ಧಾರ್ಮಿಕವಾಗಿ ಹೇಳತಕ್ಕಂಥ ಶ್ಲೋಕವಾದರೆ, ಇನ್ನು ವೈಜ್ಞಾನಿಕವಾಗಿ ತೆಗೆದುಕೊಂಡಾಗ ಶರೀರಕ್ಕೆ ಬೇವು ಸಕಲವಾದಂತಹ ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ಮೂಲಿಕೆಯಾಗಿದೆ. ಅಷ್ಟೇ ಅಲ್ಲದೆ ಇನ್ನು ಇದರೊಳಗಿನ ಇನ್ನೂ ಒಳತತ್ವವನ್ನು ನಾವು ನೋಡಿದಾಗ ಬೇವು ಬೆಲ್ಲ, ಬೇವು ಕಷ್ಟಕ್ಕೆ ನಿದರ್ಶನವಾದರೆ ಬೆಲ್ಲ ಎಂಬುದು ಸುಖಕ್ಕೆ ನಿದರ್ಶನ. ಈ ಕಷ್ಟ ಸುಖಗಳನ್ನು ಸಮನಾಗಿ ನೋಡಬೇಕು ಎಂಬ ಒಂದು ಸೂಕ್ತಿಯನ್ನು ಕೂಡ ಈ ಬೇವು ಬೆಲ್ಲ ನಮಗೆ ಕೊಡುತ್ತದೆ. ಆದ್ದರಿಂದ ಈ ಬೇವು ಬೆಲ್ಲಗಳನ್ನು ಸ್ವೀಕರಿಸಿ ಬಂಧುಗಳಿಂದೊಡಗೂಡಿ ಹಬ್ಬದ ಊಟವನ್ನು ಮಾಡಿ ಸಾಯಂಕಾಲ ಪಂಚಾಂಗ ಶ್ರವಣವನ್ನು ಕೇಳ್ತಕ್ಕಂಥದ್ದು ಕೂಡ ನಮಗೆ ಲೋಕಾರೂಢಿಯಾಗಿದೆ. ಪಂಚಾಂಗ ಶ್ರವಣ ಮಾಡುವುದರಿಂದ ಯಾವ ರೀತಿಯ ಫಲ ಉಂಟಾಗುತ್ತದೆ ಎಂಬುದನ್ನು ಕೂಡ ತಿಳಿಯೋಣ. ತಿಥೇಶ್ಚ ಶ್ರೇಯಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ ಎಂಬುದಾಗಿ ಹೇಳುತ್ತದೆ. ಅಂದರೆ ತಿಥೇಶ್ಚ ಶ್ರೇಯಮಾಪ್ನೋತಿ, ತಿಥಿಗಳನ್ನು ಸ್ಮರಣೆ ಮಾಡಿದಾಗ ಶ್ರೇಯಮಾಪ್ನೋತಿ. ಶ್ರೇಯಂ ಅಂತಂದರೆ ಐಶ್ವರ್ಯ. ತಿಥಿಗಳನ್ನು ಸ್ಮರಣೆ ಮಾಡಿದರೆ ಐಶ್ವರ್ಯ ವೃದ್ಧಿಯಾಗುತ್ತದೆ. ತಿಥೇಶ್ಚ ಶ್ರೇಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ, ವಾರಗಳನ್ನು ಸ್ಮರಣೆ ಮಾಡುವುದರಿಂದ ಆಯುಷ್ಯ ವೃದ್ಧಿಯಾಗುತ್ತದೆ. ನಕ್ಷತ್ರಾತ್ ಹರತೆ ಪಾಪಂ, ನಕ್ಷತ್ರಗಳನ್ನು ಸ್ಮರಣೆ ಮಾಡುವುದರಿಂದ ಪಾಪಹರವಾಗುತ್ತದೆ. ಯೋಗಾದ್ರೋಗ ನಿವಾರಣಂ, ಯೋಗಗಳನ್ನು ಸ್ಮರಣೆ ಮಾಡುವುದರಿಂದ ರೋಗ ನಿವಾರಣೆಯಾಗುತ್ತದೆ. ಕರ್ಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ, ಕರ್ಣಾತ್ ಕಾರ್ಯಸಿದ್ಧಿಂಚ
ಕರಣಗಳನ್ನು ನೆನೆದುಕೊಂಡಾಗ ಕಾರ್ಯಸಿದ್ಧಿಯಾಗುತ್ತದೆ. ಈ ರೀತಿಯಾಗಿರ್ತಕ್ಕಂಥ ಮಹತ್ ಫಲವು ನಮಗೆ ಪಂಚಾಂಗ ಶ್ರವಣದಿಂದ ಹೇಳುತ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ನಮಗೆ ಪಂಚಾಂಗ ಎಂಬತಕ್ಕಂಥದ್ದು ಯಾವ ಶುಭ ಕಾರ್ಯವನ್ನು ಯಾವಾಗ ಮಾಡಬೇಕು, ಎಷ್ಟೊತ್ತಿಗೆ ಮಾಡಬೇಕು, ವಿವಾಹಾದಿ ಶುಭ ಮುಹೂರ್ತಗಳು, ಗೃಹ ಪ್ರವೇಶಾದಿಗಳು ಇಂಥದ್ದನ್ನು ಯಾವಾಗ ಮಾಡಿದ್ರೆ ಒಳ್ಳೆಯದು, ಏನು ಮಾಡಿದ್ರೆ ಒಳ್ಳೆಯದು ಎಂಬತಕ್ಕಂಥ ಒಂದು ಮಾರ್ಗಸೂಚಿಯಾಗಿರ್ತಕ್ಕಂಥದ್ದು ನಮಗೆ ಪಂಚಾಂಗ. ಆದ್ದರಿಂದ ಪಂಚಾಂಗ ಪೂಜೆಯನ್ನು ಮಾಡಿ ಭಕ್ತಿ ಶ್ರದ್ಧೆಗಳಿಂದ ಎಲ್ಲರೂ ಕೂಡ ಪಂಚಾಂಗ ಶ್ರವಣವನ್ನು ಮಾಡಬೇಕಾಗುತ್ತದೆ. ಹಾಗಾಗಿ ಈ ಪರಾಭವನಾಮ ಸಂವತ್ಸರದ ಪಂಚಾಂಗದ ಪ್ರಕಾರ ಈ ವರ್ಷಕ್ಕೆ ರಾಜ ಯಾರು, ಮಂತ್ರಿ ಯಾರು, ಸೇನಾಧಿಪತಿ ಯಾರು, ಸಸ್ಯಾಧಿಪತಿ ಯಾರು, ಇವರ ಫಲವೇನು ಎಂಬುದಾಗಿ ಕೂಡ ತಿಳಿಯೋಣ. ಮೊದಲನೆಯದಾಗಿ ಈ ಸಂವತ್ಸರಕ್ಕೆ ರಾಜ ಗುರು. ಗುರು ಅಂದರೆ ದೇವಗುರು. ಸನ್ನಡತೆಗೆ ಗುರುವು ನಮಗೆ ನಿದರ್ಶನ. ಗುರು ರಾಜನಾಗಿರುವುದರಿಂದ ರಾಜ್ಯದಲ್ಲಿ ಒಂದು ಸತ್ಕಾರ್ಯಗಳ ಒಂದು ಪರಿಪಾಲನೆ ಮಾಡತಕ್ಕಂಥದ್ದು, ಪ್ರಜೆಗಳು ಸತ್ಕಾರ್ಯದಲ್ಲಿ ನಿರತರಾಗತಕ್ಕಂಥದ್ದು, ದೈವ ಕಾರ್ಯಗಳಲ್ಲಿ ನಿರತರಾಗತಕ್ಕಂಥದ್ದು ಆಗತ್ತೆ. ಸುಭಿಕ್ಷವಾಗುತ್ತದೆ, ಒಳ್ಳೆಯ ಮಳೆ ಆಗುತ್ತದೆ, ಬೆಳೆಗಳು ಚೆನ್ನಾಗಿ ಬರುತ್ತದೆ, ಬೆಳೆಗಳು ಸ್ವಲ್ಪ ಬೆಲೆ ಕಡಿಮೆ ಆಗತ್ತೆ, ವಿಶಾಲವಾಗಿರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಸತ್ಕಾರ್ಯಗಳು ನಡೆಯುತ್ತದೆ ಅಂತ ಹೇಳ್ಬಿಟ್ಟು ರಾಜನಾಗಿರ್ತಕ್ಕಂಥ ಗುರುವಿನ ಫಲವಾಗಿರುತ್ತದೆ. ಇನ್ನು ಮಂತ್ರಿ ಕುಜ. ಕುಜ ಅಂದರೆ ಪಾಪಗ್ರಹ. ಆದ್ದರಿಂದ ಕುಜ ಅಂದರೆ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥವನು, ಭೂಮಿ ಪುತ್ರನಾಗಿರ್ತಕ್ಕಂಥವನು ಕುಜ. ಆ ಕುಜನು ಮಂತ್ರಿಯಾಗಿರೋದ್ರಿಂದ ಆಗಾಗ್ಗೆ ಸ್ವಲ್ಪ ಮಟ್ಟಿಗೆ ರಾಜರಲ್ಲಿ ವಿರೋಧಗಳು ಉಂಟಾಗ್ತಕ್ಕಂಥದ್ದು, ಅಗ್ನಿಭಯ ಆಗ್ತಕ್ಕಂಥದ್ದು, ಆಕಸ್ಮಿಕವಾಗಿ ಸುನಾಮಿಗಳು ಬರತಕ್ಕಂಥದ್ದು, ಸುಂಟರಗಾಳಿ ಬರತಕ್ಕಂಥದ್ದು, ಪ್ರಜೆಗಳಲ್ಲಿ ವಿನಾಕಾರಣದಿಂದ ಜಗಳ ಬರತಕ್ಕಂಥದ್ದು, ಅಗ್ನಿಭಯ, ಬೆಳೆಗಳಿಗೆ ಒಂದು ಸ್ವಲ್ಪ ರೋಗ ಬಾಧೆ ಸಹ ಬರುವಂತಹ ಸೂಚನೆಗಳಿರುತ್ತದೆ. ಆದ್ದರಿಂದ ಈ ಅಂಗಾರಕನಾಗಿರ್ತಕ್ಕಂಥ ಮಂತ್ರಿಯಿಂದ ಈ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಬರುತ್ತೆ. ಆದ್ದರಿಂದ ಆ ಕಾಲಗಳಲ್ಲಿ ನಾವು ಅಂಗಾರಕನಿಗೆ ದೇವತೆಯಾಗಿರ್ತಕ್ಕಂಥ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಬೇಕಾಗುತ್ತದೆ. ಅಷ್ಟೇ ಅಲ್ದಿರ ಈಗ ಸೇನಾಧಿಪತಿಯಾಗಿರ್ತಕ್ಕಂಥ ಚಂದ್ರ. ಸೇನಾಧಿಪತಿಯು ಚಂದ್ರನಾಗಿರ್ತಕ್ಕಂಥದ್ದ ಕಾರಣದಿಂದ ಚಂದ್ರ 15 ದಿನಗಳ ವೃದ್ಧಿಯಲ್ಲಿರ್ತಾನೆ, 15 ದಿನಗಳು ಕ್ಷೀಣವಾಗಿರ್ತಾನೆ. ಹಾಗಾಗಿ ಅವನು ಚಂದ್ರಮ ಮನಸೋ ಜಾತಃ, ಮನಃಕಾರಕನಾಗಿರ್ತಕ್ಕಂಥ ಚಂದ್ರ. ಅದರಿಂದ ಪ್ರಜೆಗಳಲ್ಲಿ ಚಂದ್ರನ ಪ್ರಭಾವದಿಂದ ಕೆಲವರಲ್ಲಿ ಒಳ್ಳೆಯ ಮನಸ್ಸು, ಕೆಲವರಲ್ಲಿ ಸನ್ನಡತೆ ಇದ್ದರೆ ಕೆಲವರಲ್ಲಿ ದುರ್ನಡತೆ, ಒಂದು ಕೆಟ್ಟದಾಗಿರ್ತಕ್ಕಂಥ ಮನಸ್ಸು, ಒಂದು ಪರಿವರ್ತನೆಗಳು ಇರುತ್ತೆ. ಆದ್ದರಿಂದ ಚಂದ್ರನು ಸೇನಾಧಿಪತಿಯಾಗಿರ್ತಕ್ಕಂಥ ಕಾಲದಲ್ಲಿ ಕೆಲವು ಪ್ರಾಂತಗಳಲ್ಲಿ ಯುದ್ಧ ಭಯ ಉಂಟಾಗುತ್ತದೆ. ಹಾಗೂ ಉತ್ತಮವಾಗಿರ್ತಕ್ಕಂಥ ಮಳೆ ಆಗತ್ತೆ. ಭತ್ತಕ್ಕೆ, ಹಾಲಿಗೆ, ಹೈನುಗಾರಿಕೆಗೆ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರ. ಆದ್ದರಿಂದ ಹೈನುಗಾರಿಕೆಯಲ್ಲಿ ಉತ್ತಮ ಲಾಭವಾಗುತ್ತದೆ. ಇನ್ನು ಸಸ್ಯಾಧಿಪತಿ ಶುಕ್ರ. ಶುಕ್ರ ಶುಭಗ್ರಹ, ಸಸ್ಯಾಧಿಪತಿಯಾಗಿರುವುದರಿಂದ ಅವನಿಗೆ ಸಂಬಂಧಿಸಿರ್ತಕ್ಕಂಥ ಬೆಳೆಗಳು ಅಂತಂದರೆ ಹಳದಿ ಬಣ್ಣ ಇರತಕ್ಕಂಥ ಒಂದು ಬೆಳೆಗಳು, ಅವರೇ ಬೆಳೆ ಅಥವಾ ಹಳದಿ ಬಣ್ಣದ ಇರತಕ್ಕಂಥ ಬಟ್ಟೆಗಳು, ಇವೆಲ್ಲ ಕೂಡ ಸುಭಿಕ್ಷವಾಗಿ ಒಳ್ಳೆಯ ಬೆಳೆಯನ್ನು ಕೊಡುತ್ತದೆ, ಬೆಲೆ ಕಡಿಮೆ ಆಗುತ್ತೆ. ಇದಾದ ನಂತರ ಧಾನ್ಯಾಧಿಪತಿಯಾಗಿರ್ತಕ್ಕಂಥವನು ಬುಧ. ಬುಧ ಧಾನ್ಯಾಧಿಪತಿಯಾಗಿರೋದ್ರಿಂದ ಗಾಳಿಯಿಂದ ಕೂಡಿರತಕ್ಕಂಥ ಮಳೆ ಹಾಗೂ ಹೆಸರು ಕಾಳು, ಹೆಸರು ಬೇಳೆ ಇಂಥ ಧಾನ್ಯಗಳಿಗೆ ಉತ್ತಮವಾಗಿರ್ತಕ್ಕಂಥ ಬೆಲೆ ಸಿಗತ್ತೆ. ಇನ್ನು ಅರ್ಘಾಧಿಪತಿ ಚಂದ್ರ. ಅರ್ಘಾಧಿಪತಿ ಚಂದ್ರನಾಗಿರುವ ಕಾರಣದಿಂದ ಕೆಲವು ಪ್ರಾಂತಗಳಲ್ಲಿ ಉತ್ತಮವಾದಂತಹ ಮಳೆ ಆಗಿದ್ರೆ ಕೆಲವು ಪ್ರಾಂತಗಳಲ್ಲಿ ಮಳೆ ಇಲ್ದಿರ ತೊಂದರೆ ಆಗ್ತಕ್ಕಂಥ ಸೂಚನೆಗಳಿರುತ್ತೆ. ಇನ್ನು ಮೇಘಾಧಿಪತಿಯಾಗಿರ್ತಕ್ಕಂಥವನು ಚಂದ್ರ. ಮೇಘಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರನಾಗಿರ್ತಕ್ಕಂಥ ಕಾಲದಲ್ಲಿ ದ್ರೋಣ ಎಂಬತಕ್ಕಂತಹ ಮೇಘದಿಂದ ನಮಗೆ ಈ ವರ್ಷದಲ್ಲಿ ಮಳೆ ಆಗುತ್ತದೆ. ಆ ದ್ರೋಣ ಎಂಬತಕ್ಕಂತಹ ಮೇಘವು ಪರ್ವತಗಳಲ್ಲಿ, ಸಮುದ್ರಗಳಲ್ಲಿ ಸ್ವಲ್ಪ ಹೆಚ್ಚಿನ ಮಳೆಯನ್ನು ಕೊಡುತ್ತದೆ, ಭೂಮಿಯ ಪ್ರಾಂತದಲ್ಲಿ ಸ್ವಲ್ಪ ಕಡಿಮೆ ಮಳೆಯನ್ನು ಕೊಡುತ್ತದೆ. ಹಾಗಾಗಿ ಬೆಳೆಗಳಲ್ಲಿ ತೊಂದರೆ ಇಲ್ದಿರ ಇರತಕ್ಕಂಥ, ಜೀವನಕ್ಕೆ ತೊಂದರೆ ಇಲ್ದಿರತಕ್ಕಂತಹ ಮಳೆ ನಮಗೆ ಚಂದ್ರನಿಂದ ಬರುತ್ತದೆ. ಇನ್ನು ರಸಾಧಿಪತಿ ಸೂರ್ಯ. ಎಣ್ಣೆ, ಕುಂಕುಮ, ಅರಳು ಇಂತಹ ಪದಾರ್ಥಗಳೇ, ಶ್ರೀಗಂಧ ಮುಂತಾದ ಪದಾರ್ಥಗಳು ಹೆಚ್ಚಿನ ರೀತಿಯಲ್ಲಿ ಉತ್ಪಾದನೆ ಆಗುತ್ತೆ. ಅವುಗಳಿಗೆ ಬೆಲೆ ಕಡಿಮೆ ಆಗುತ್ತೆ, ಹೆಚ್ಚಿನ ರೀತಿಯಲ್ಲಿ ಸುಭಿಕ್ಷವಾಗಿರುತ್ತೆ.
ಇದಾದ ನಂತರ ನೀರಸಾಧಿಪತಿಯಾಗಿರ್ತಕ್ಕಂಥವನು ಗುರು. ನೀರಸಾಧಿಪತಿಯಾಗಿರ್ತಕ್ಕಂತಹ ಗುರು ಕಾರಣದಿಂದ ನಮಗೆ ಉತ್ತಮವಾಗಿರ್ತಕ್ಕಂತಹ ಬೆಳೆ, ಉತ್ತಮವಾಗಿರ್ತಕ್ಕಂಥ ಒಂದು ಪದಾರ್ಥಗಳ ಉತ್ಪತ್ತಿಯಾಗಿ ಪದಾರ್ಥಗಳಿಗೆ ಬೆಲೆ ಕಡಿಮೆ ಆಗುತ್ತೆ. ಇನ್ನು ಪಶುನಾಯಕನಾಗಿರ್ತಕ್ಕಂಥವನು ಕೃಷ್ಣ. ಕೃಷ್ಣ ಪಶುನಾಯಕನಾಗಿರೋ ಕಾಲದಿಂದ ವಿಶೇಷವಾಗಿ ಪಶುನಾಯಕನಾಗಿರ್ತಕ್ಕಂಥ ಕೃಷ್ಣನಿಂದ ನಮಗೆ ಪಶುವೃದ್ಧಿ ಸುಭಿಕ್ಷಂಚ ಬಹುಸಸ್ಯಾರ್ಗ ಸಂಪದ ಸಂಪೂರ್ಣ ತೃಣವೃದ್ಧಿ ಸ್ಯಾತ್ ಗೋಪಾಲೇ ಪಶುನಾಯಕೆ ಅಂತ ಹೇಳುತ್ತೆ. ಅಂತಂದರೆ ಪಶುವೃದ್ಧಿ ಸುಭಿಕ್ಷಂಚ, ಕೃಷ್ಣ ಆಗಿರೋ ಕಾರಣದಿಂದ ಪಶುವೃದ್ಧಿ ಸುಭಿಕ್ಷಂಚ, ಗೋವುಗಳು ವೃದ್ಧಿಯಾಗತ್ತೆ, ಸುಭಿಕ್ಷವಾಗಿರುತ್ತೆ. ಬಹು ಸಸ್ಯಾರ್ಗ ಸಂಪದ, ಸಸ್ಯ ಸಂಪತ್ತು ಚೆನ್ನಾಗಿ ಬೆಳೆಯುತ್ತೆ, ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಬೆಳೆಗಳು ಬರುತ್ತೆ. ಹಾಗಾಗಿ ಸಂಪೂರ್ಣ ತೃಣವೃದ್ಧಿ ಸ್ಯಾತ್, ಸಂಪೂರ್ಣವಾಗಿರ್ತಕ್ಕಂಥ ಒಂದು ಹುಲ್ಲಿನ ಬೆಳೆ, ಹುಲ್ಲುಗಾವಲುಗಳು ಚೆನ್ನಾಗಿ ಬೆಳೆಯುತ್ತೆ. ಯಾಕೆಂತಂದರೆ ಗೋವುಗಳು ಚೆನ್ನಾಗಿರಬೇಕು ಅಂದರೆ ಹುಲ್ಲು ಚೆನ್ನಾಗಿರಬೇಕು. ಅದರಿಂದ ಗೋ ಸಮೃದ್ಧಿಯಾಗಬೇಕು ಅಂತಂದರೆ ಹುಲ್ಲು ಸಮೃದ್ಧಿಯಾಗಿ ಬೆಳೆಯುತ್ತೆ. ಹಾಗಾಗಿ ಗೋಪಾಲನು ಕೃಷ್ಣ ಗೋಪಾಲನಾಗಿರುವ ಕಾರಣದಿಂದ ಈ ಬಾರಿ ಎಲ್ಲ ಗೋವುಗಳು ಸುಭಿಕ್ಷವಾಗಿರುತ್ತೆ, ಆರೋಗ್ಯವಾಗಿರುತ್ತದೆ, ಕ್ಷೀರ ಸಮೃದ್ಧಿಯಾಗಿರುತ್ತದೆ. ಹಾಗೂ ಹೈನುಗಾರಿಕೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಉತ್ಪಾದನೆಗಳು ಚೆನ್ನಾಗಿರುತ್ತೆ, ಬೆಲೆ ಕಡಿಮೆ ಆಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥ ನವನಾಯಕರ ಫಲವಾಗಿರುತ್ತದೆ. ಇನ್ನು ಈ ವರ್ಷದಲ್ಲಿ ಯಾವುದೇ ಗ್ರಹಣಗಳು ಇಲ್ಲ, ಗ್ರಹಣದ ಆಚರಣೆ ಇಲ್ಲ. ಗ್ರಹಣಗಳು ಇವೆ, ಆದರೆ ನಮಗೆ ಆಚರಣೆ ಇಲ್ಲ. ಇನ್ನು ಸಂಕ್ರಾಂತಿ ಪುರುಷನ ಒಂದು ಫಲ. ಈ ಸಾರಿ ಸಂಕ್ರಾಂತಿ ಪುರುಷನ ಹೆಸರು ಮಂದ ಅಂತ. ಈ ಸಂಕ್ರಾಂತಿಯ ಫಲವು ನಮಗೆ ಮುಂದಿನ ಸಂಕ್ರಾಂತಿಯಿಂದ ಮತ್ತೆ ಮುಂದಿನ ಸಂಕ್ರಾಂತಿಯವರೆಗೂ ಇದರ ಫಲವಿರುತ್ತೆ. ಈ ಮಂದ ಎಂಬ ಸಂಕ್ರಾಂತಿ ಪುರುಷ ಕೃಷ್ಣವೇಣಿ ನದಿಯಲ್ಲಿ ಸ್ನಾನ ಮಾಡ್ತಾನೆ. ಎಮ್ಮೆಯ ವಾಹನ, ಒಂಟೆ ಉಪವಾಹನ, ಕಪ್ಪು ವಸ್ತ್ರಗಳ ಧಾರಣೆ, ಬೆಳ್ಳಿಯ ಆಭರಣಗಳ ಧಾರಣೆ, ಬಂಗಾರದ ತಟ್ಟೆಯಲ್ಲಿ ಊಟ, ಕಡಲೆಬೇಳೆ ಅಕ್ಷತೆ, ವಾಯುದಿಗ್ಗಮನ. ಇದರ ಫಲವೇನು ಅಂತಂದರೆ, ಕೃಷ್ಣವೇಣಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ನದಿಯಲ್ಲಿ ನೀರು ಬತ್ತವಾಗುತ್ತೆ, ಎಮ್ಮೆ ಹಾಗೂ ಒಂಟೆಗಳು ಕ್ಷೀಣವಾಗತ್ತೆ, ಕಪ್ಪು ಬಟ್ಟೆಗೆ ಬೆಲೆ ಜಾಸ್ತಿ ಆಗತ್ತೆ, ಕಡಲೆಕಾಳನ್ನು ತಿಲಕವಾಗಿ ಇಟ್ಟುಕೊಂಡಿರುವ ಕಾರಣದಿಂದ ಕಡಲೆಕಾಳನ್ನು ಮುಟ್ಟಿರೋದ್ರಿಂದ ಕಡಲೆಬೇಳೆ ವಿಪರೀತವಾಗಿರ್ತಕ್ಕಂಥ ಬೆಲೆ ಆಗಿಬಿಡುತ್ತೆ. ತದನಂತರ ಬೆಳ್ಳಿಯ ಆಭರಣಗಳನ್ನು ಧರಿಸಿರೋದ್ರಿಂದ ಸಂಕ್ರಾಂತಿ ಪುರುಷ ಏನು ಮುಟ್ಟಿದ್ರೆ ಅವೆಲ್ಲ ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಬೆಳ್ಳಿಯ ಆಭರಣ ಧರಿಸಿರೋ ಕಾರಣದಿಂದ ಬೆಳ್ಳಿ ತುಟ್ಟಿ ಆಗತ್ತೆ, ಬೆಲೆ ಜಾಸ್ತಿ ಆಗತ್ತೆ. ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿರೋ ಕಾರಣ ಬೆಳ್ಳಿ ಬಂಗಾರಗಳು ಆಕಾಶ ತಲುಪತಕ್ಕಂಥ ಒಂದು ಬೆಲೆ ಆಗತ್ತೆ ಅಂತ ಹೇಳ್ಬಿಟ್ಟು ಪಂಚಾಂಗದಲ್ಲಿ ಹೇಳ್ತಾ ಇದ್ದಾರೆ. ವೀಕ್ಷಕರಲ್ಲಿ ಮುಖ್ಯವಾದ ಮನವಿ, ಈ ಬಾರಿ ಯುಗಾದಿ ಹಬ್ಬದ ಆಚರಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲವಿರುವ ಕಾರಣದಿಂದ ಒಂದು ಸೂಚನೆಯನ್ನು ಕೊಡಬೇಕಾಗಿದೆ. ಈ ಬಾರಿ 19/3/2026 ಗುರುವಾರ ಬೆಳಗ್ಗೆ 6:54 ಅಮಾವಾಸ್ಯೆ ತಿಥಿ ಇದ್ದು, ಅದಾದ ನಂತರ ಪಾಡ್ಯಮಿ ತಿಥಿ ಬರುತ್ತದೆ. ಪಾಡ್ಯಮಿ ತಿಥಿ ಮಧ್ಯಾಹ್ನ ವ್ಯಾಪಿಯಾಗಿರುವ ಕಾರಣದಿಂದ ಯುಗಾದಿ ಹಬ್ಬವನ್ನು 19ರಂದೇ ಆಚರಿಸಬೇಕಾಗಿದೆ. ಪೂಜಾದಿಗಳನ್ನು ನೆರವೇರಿಸ್ತಕ್ಕಂಥವರು 6:54 ನಂತರ ಪಾಡ್ಯಮಿ ತಿಥಿಯಲ್ಲಿ ಆಚರಣೆ ಮಾಡೋದು ಶುಭದಾಯಕ ಅಂತ ಮುಖ್ಯವಾಗಿ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇನ್ನು ನಾವು ಸ್ವಂತ ವಿಚಾರಕ್ಕೆ ಬರಬೇಕು. ಇದೆಲ್ಲ ಮೇದಿನಿ ಜ್ಯೋತಿಷ, ಪ್ರಪಂಚದಲ್ಲಿ ಭೂಮಂಡಲದಲ್ಲಿ ನಡೀತಕ್ಕಂಥ ವಿಚಾರ. ಇನ್ನು ನಮ್ಮದೇ ಆದಂತಹ ಒಂದು ಸ್ವಂತವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ಈ ವರ್ಷದಲ್ಲಿ ನನಗೆ ಹೇಗಿದೆ ಎಂದು ವಿಚಾರ ತಿಳ್ಕೊಳ್ತಕ್ಕಂಥ ಆಸಕ್ತಿ. ಹಾಗಾಗಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಯೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈಗಾಗಲೇ 1.5 ವರ್ಷದಿಂದ ಶನಿಕಾಟ ನಡೀತಾ ಇದೆ. ಆಯುಷ್ಯನ್ ಜೀವನೋಪಾಯಂ ಮರಣಂಚ ಶನೈಶ್ಚರ. ಆಯುಸ್ಸನ್ನು, ಜೀವನೋಪಾಯವನ್ನು, ಮರಣವನ್ನು ಕೊಡ್ತಕ್ಕಂಥವನು ಶನಿ. ಅವನು 12ನೇ ಮನೆಯಲ್ಲಿ ಕೂತಿದ್ದಾನೆ.
ಅದಾದ ನಂತರ 3ನೇ ರಾಶಿಯಲ್ಲಿ ಗುರು ಕೂತಿದ್ದಾನೆ. ಗುರುಬಲ ಇಲ್ಲ. ಗುರುರದ್ರಿದ್ವಿ ನವಪಂಚಮ ಶುಭದಃ, ಗುರುಬಲ ಇಲ್ಲ. ಹಾಗಾಗಿ ಮೇಷರಾಶಿಯಲ್ಲಿ ಕೂತಿರ್ತಕ್ಕಂಥ ಇರ್ತಕ್ಕಂಥ ಎಲ್ಲ ರಾಶಿಗಳಿಗೂ ಅಂದರೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತ್ತಿಕಾ ನಕ್ಷತ್ರದ ಮೊದಲನೇ ಪಾದ ಇವೆಲ್ಲ ಕೂಡ ಮೇಷರಾಶಿಗೆ ಸೇರುತ್ತೆ. ಹಾಗಾಗಿ ಮೇಷರಾಶಿಯವರು ಸ್ವಲ್ಪ ಸಮಾಧಾನ ತೆಗೆದುಕೊಂಡು ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರೆ ಎಲ್ಲವೂ ಒಳ್ಳೆಯದಾಗತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟವಾಗತ್ತೆ. ಮಾಡ್ತಕ್ಕಂಥ ಶುಭ ಕಾರ್ಯಗಳಲ್ಲಿ ವಿಘ್ನವಾಗತ್ತೆ. ವಿವಾಹದ ಪ್ರಯತ್ನ ಎಷ್ಟೇ ಪ್ರಯತ್ನ ಮಾಡಿದ್ರೂ ಯಾವುದೂ ಆಗದೇ ಹೋಗುತ್ತೆ. ಆದರೂ ಕೂಡ ಅಧೈರ್ಯ ಪಡಬೇಕಾದ್ದಿಲ್ಲ. ವಿಷ್ಣುವಿನ ಸ್ಮರಣೆ ಮಾಡಿದ್ರೆ ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಎಂಬಂತೆ ಎಲ್ಲದಕ್ಕೂ ಕೂಡ ಪರಮಾತ್ಮನೇ ಆಧಾರ. ಆದ್ದರಿಂದ ನನಗೆ 12ರಲ್ಲಿ ಶನಿ ಇದ್ದಾನೆ, ನನಗೇನೂ ಕೆಲಸ ಆಗಲ್ಲ, 3ರಲ್ಲಿ ಗುರು ಇದ್ದಾನೆ, ಪ್ರಯತ್ನ ಆಗಲ್ಲ ಅಂತಕ್ಕಂಥ ಅಧೈರ್ಯ ಬೇಡ. ಎಲ್ಲರೂ ಕೂಡ ಒಂದು ಆತ್ಮಸ್ಥೈರ್ಯವನ್ನು ಕಾಪಾಡ್ಕೋಬೇಕು. ಆಗ್ತಕ್ಕಂಥ ವಿಚಾರಗಳಿಗೆ ಪರಿಹಾರವನ್ನು ಮಾಡ್ಕೋಬೇಕು. ಹಾಗಾಗಿ ಮಹಾವಿಷ್ಣುವನ್ನು ಸ್ಮರಣೆ ಮಾಡಿದ್ರೆ ನಿಮ್ಮ ಕಾರ್ಯಗಳಲ್ಲಿ ತೊಂದರೆ ಇಲ್ದಿರ ಸಿದ್ಧಿ ಆಗತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ತುಂಬ ಒಳ್ಳೆಯ ಕಾಲ. ಲಾಭದಲ್ಲಿ ಶನಿ, ಲಾಭಸ್ಥಾನೇ ಅರ್ಥಲಾಭ. ಲಾಭದಲ್ಲಿ ಶನಿ ಸಂಚಾರ ಇರೋ ಕಾರಣದಿಂದ ಒಳ್ಳೆಯ ಆರೋಗ್ಯವನ್ನು ಕೊಡ್ತಾನೆ. ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಒಳ್ಳೆಯದಾಗತ್ತೆ. ಪಾಲುದಾರಿಕೆ ವ್ಯಾಪಾರ ಮಾಡೋ ಯೋಚನೆ ಮಾಡ್ತಾ ಇದ್ದೀರಾ, ಅದು ಕೂಡ ಒಳ್ಳೆಯದಾಗತ್ತೆ. ಆದಾಯದಲ್ಲಿ ವೃದ್ಧಿ ಆಗತ್ತೆ. ವಿವಾಹದ ವಿಚಾರದಲ್ಲಿ ಇಷ್ಟು ದಿನ ತುಂಬ ನಿಧಾನವಾಗ್ತಾ ಇತ್ತು, ಈಗ ವಿವಾಹದ ಪ್ರಯತ್ನವನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲ. ಆದರೂ ಕೂಡ ಭಗವಂತನ ಅನುಗ್ರಹ ತುಂಬ ಮುಖ್ಯ ಯಾವ ಪ್ರಯತ್ನದಲ್ಲೂ ಕೂಡ. ಯಾಕೆಂತಂದರೆ ಇದು ಸ್ಥೂಲವಾಗಿರ್ತಕ್ಕಂಥ ಭವಿಷ್ಯ. ಇನ್ನು ಜಾತಕವನ್ನು ತೆಗೆದುಕೊಂಡು ದೈವಜ್ಞರಲ್ಲಿ ಹೋದಾಗ ದಶಾಭುಕ್ತಿ ವಿವಿಧವಾದಂತಹ ವಿಚಾರಗಳನ್ನೆಲ್ಲ ಗಮನಿಸಿ ನಾವು ಸಂಪೂರ್ಣವಾದ ನಿಖರವಾದಂತಹ ಒಂದು ಭವಿಷ್ಯವನ್ನು ತಿಳ್ಕೋಬೇಕಾಗತ್ತೆ. ಆದ್ದರಿಂದ ನಮಗೆ ಶನಿ ಗುರುಗಳು ಮಾತ್ರ ಈಗ ಚೆನ್ನಾಗಿದ್ದಾರೆ. ಈ ಶನಿ ಈಗ 1/6/2026ರಲ್ಲಿ ಕಟಕ ರಾಶಿಗೆ ಹೋಗ್ತಾನೆ. ಅಲ್ಲಿಂದ ಆದಮೇಲೆ ಸ್ವಲ್ಪ ನಿಮ್ಮ ಪ್ರಯತ್ನಗಳು ವಿಳಂಬವಾಗತ್ತೆ. ಆವಾಗ ನೀವು ದುರ್ಗಾದೇವಿಯ ಆರಾಧನೆ ಮಾಡಬೇಕಾಗತ್ತೆ. ಅದರಿಂದ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿದ್ರೆ ಈ ವರ್ಷವೆಲ್ಲ ಕೂಡ ನಿಮ್ಮ ಪ್ರಯತ್ನಗಳಲ್ಲಿ ಒಳ್ಳೆಯದಾಗತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಉದ್ಯೋಗದಲ್ಲಿ ಜನ್ಮದಲ್ಲೇ ಗುರು ಇರೋ ಕಾರಣದಿಂದ ಸ್ವಲ್ಪ ಆಲಸ್ಯವಾಗತ್ತೆ. ಕರ್ಮಸ್ಥಾನದಲ್ಲಿ ಶನಿ, ಅವನು ಕರ್ಮಕಾರಕ. ಕರ್ಮಸ್ಥಾನದಲ್ಲಿ ಶನಿ ಇರೋದ್ರಿಂದ ಉದ್ಯೋಗ ಹೋಗತಕ್ಕಂಥ ಒಂದು ಭೀತಿಯಲ್ಲಿರ್ತೀರ. ಆದರೆ ಭಯ ಪಡಬೇಕಾದಿಲ್ಲ. ಯಾಕೆಂತಂದರೆ ಹತ್ತಿರದಲ್ಲೇ ಜೂನ್ 1ನೇ ತಾರೀಕು ಗುರು ಕರ್ಕಾಟಕ ರಾಶಿಗೆ ಹೋಗ್ತಾ ಇರೋದ್ರಿಂದ ಜೂನ್ 1ರ ನಂತರ ನಿಮ್ಮ ಪ್ರಯತ್ನಗಳಲ್ಲಿ ಬಹಳಷ್ಟು ಒಳ್ಳೆಯದಾಗತ್ತೆ. ಇಷ್ಟು ದಿನ ನೀವು ಪ್ರಯತ್ನದಲ್ಲಿ ವಿಳಂಬವಾಗಿದ್ದು ನಿಮಗೆ ಜೂನ್ 1ರ ನಂತರ ಅನುಕೂಲಗಳು ಕಾಣಿಸ್ತಾ ಬರುತ್ತೆ. ಉದ್ಯೋಗದ ಪ್ರಯತ್ನ ನೀವು ಮುಂದುವರಿಸಬೇಕು. ಆನಂತರ ಮಿತ್ರರಲ್ಲಿ ಆಕಸ್ಮಿಕವಾಗಿರ್ತಕ್ಕಂಥ ವಿರೋಧ ಬರುತ್ತೆ. ಪಾಲುಗಾರಿಕೆ ವ್ಯಾಪಾರದಲ್ಲಿ ಎಚ್ಚರವಿರಲಿ. ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಗುರು ಜನ್ಮದಲ್ಲಿರುವ ಕಾರಣದಿಂದ ದತ್ತಾತ್ರೇಯರ ಅನುಗ್ರಹ ಪಡೆದುಕೊಂಡ್ರೆ ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧಿಯಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಇನ್ನು ಕಟಕ ರಾಶಿ. ಕಟಕ ರಾಶಿಯವರಿಗೆ ಈಗ 12ರಲ್ಲಿ ಗುರು, 9ರಲ್ಲಿ ಶನಿ. ಧರ್ಮೇ ಧನಕ್ಷಯ. ಬಂಡವಾಳ ಹಾಕ್ತಾ ಇದ್ದೀರಾ, ಬಂಡವಾಳ ನಷ್ಟ ಆಗ್ತಾ ಇದೆ, ಯಾವುದೇ ರೀತಿ ಲಾಭ ಬರ್ತಾ ಇಲ್ಲ. ಆದ್ದರಿಂದ ನೀವು ಬಂಡವಾಳ ಹಾಕೋದ್ರಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ವಿವಾಹ ಕಾರ್ಯದಲ್ಲಿ ವಿಘ್ನ ಆಗ್ತಾ ಇದೆ. ಕೃಷಿಯಲ್ಲಿ ಅಲ್ಪ ಲಾಭ ಬರ್ತಾ ಇದೆ. ಆಭರಣಗಳ ಬಗ್ಗೆ ಎಚ್ಚರ ಇರಲಿ. 31/10/2026 ನಂತರ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಶುಭವಾಗಲಿದೆ. ಆದರೆ ಈಶ್ವರನ ಆರಾಧನೆಯನ್ನು ಬಿಡಬೇಡಿ. ಈಶ್ವರ, ಯಾಕೆಂದರೆ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಶಿವೋಮಿ ಅಸ್ತು ಸದಾಶಿವಂ ಅಂತ ಹೇಳುತ್ತೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ, ಬ್ರಹ್ಮ ಎಲ್ಲ ದೇವತೆಗಳು ಕೂಡ ಈಶ್ವರನೇ ಕಾರಣ. ಈಶಾನ ಸರ್ವವಿದ್ಯಾನಾಂ. ಯಾಕೆಂತಂದರೆ ವಿಶೇಷವಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಈಶ್ವರನ ಅನುಗ್ರಹ, ದಕ್ಷಿಣಾಮೂರ್ತಿಯ ಅನುಗ್ರಹ ತೆಗೆದುಕೊಂಡ್ರೆ ನಿಮಗೆ ವಿದ್ಯಾಭ್ಯಾಸದಲ್ಲಿ ತುಂಬ ಒಳ್ಳೆಯದಾಗತ್ತೆ. ಈ ಕರ್ಕಾಟಕ ರಾಶಿ ಎಲ್ಲರೂ ಕೂಡ ಈಶ್ವರನ ಅನುಗ್ರಹ ತೆಗೆದುಕೊಳ್ಳೋದ್ರಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ನಿಮ್ಮ ಆದಾಯದಲ್ಲಿ ಈ ಬಾರಿಯ ನಿಮ್ಮ ಆದಾಯ 8, ವ್ಯಯ 2 ಇರುತ್ತೆ. ಆದ್ದರಿಂದ ನಿಮ್ಮ ವ್ಯಯಗಳಲ್ಲಿ ನೀವು ಮಾಡ್ತಕ್ಕಂಥ ವ್ಯಯದಲ್ಲಿ ಸ್ವಲ್ಪ ಎಚ್ಚರವಿರಲಿ. ಮಾಡ್ತಕ್ಕಂಥ ಪ್ರಯತ್ನಗಳನ್ನು
ಆಲೋಚನೆ ಮಾಡಿ ಮುಂದುವರಿಯೋದು ಒಳ್ಳೆಯದು ಅಂತ ಹೇಳ್ತಾ ಇನ್ನು ಸಿಂಹರಾಶಿ ಹೋಗೋಣ. ಸಿಂಹರಾಶಿಯವರಿಗೆ ಈಗ ಅಷ್ಟಮ ಶನಿ. ಅಷ್ಟಮಂ ಆಯುಷಸ್ಥಾನಂ ಅಷ್ಟಮಾದಷ್ಟಮಂತಥ ತಯೋರಪಿ ವ್ಯಸ್ಥಾನಂ ಮಾರಕಸ್ಥಾನ ಮುಚ್ಚತೆ. ಮಾರಕಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ವಾಹನಗಳಲ್ಲಿ ಎಚ್ಚರವಿರಲಿ. ಹಾಗೂ ನೀವು ಮಾಡ್ತಕ್ಕಂಥ ಪ್ರಯತ್ನಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಿರಲಿ. ಆದರೆ ನಿಮಗೆ ಈಗ ಲಾಭದಲ್ಲಿ ಗುರು ಸಂಚಾರ ಆಗ್ತಾ ಇರೋದರಿಂದ ಗುರುವಿನ ಅನುಗ್ರಹದಿಂದ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ಸಿಗತ್ತೆ. ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಅನುಕೂಲವಾಗತ್ತೆ. ಸಹಾಯ ಪಡೆದವರಿಂದ ನಿಮಗೆ ಗೌರವ ಸಿಗತ್ತೆ. ಹೆಚ್ಚಿನ ಅನುಕೂಲಕ್ಕಾಗಿ ನೀವು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ನಿಮಗೆ ಆದಾಯ ಮತ್ತು ವ್ಯಯ, ಆದಾಯ 5 ವ್ಯಯವೂ 5 ಇರೋದರಿಂದ ನೀವು ಮಾಡ್ತಕ್ಕಂಥ ಖರ್ಚುಗಳನ್ನು ನೋಡಿಕೊಂಡು ಮುಂದುವರಿಯೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಗೆ ಈಗ 7ನೇ ಮನೆ ಶನಿ, 10ನೇ ಮನೆ ಗುರು. ಶರೀರ ಪೀಡಾ ನಿಧನಂ ಸಪ್ತಮೇಚ. ಆರೋಗ್ಯದ ವಿಚಾರದಲ್ಲಿ ಕನ್ಯಾ ರಾಶಿಯವರು ಎಚ್ಚರ ವಹಿಸಬೇಕು. ಆದರೆ ಹತ್ತಿರದಲ್ಲಿ ನಿಮಗೆ ಜೂನ್ 1ನೇ ತಾರೀಕು ಗುರು ಕರ್ಕಾಟಕ ರಾಶಿ ಲಾಭಕ್ಕೆ ಬರ್ತಾ ಇರೋದ್ರಿಂದ ನಿಮಗೆ ಬಹಳಷ್ಟು ಒಳ್ಳೆಯ ಕಾಲಗಳನ್ನು ನಿರೀಕ್ಷಿಸಬಹುದಾಗಿದೆ. ಹಾಗೂ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸಾಗತ್ತೆ. ಶುಭ ಕಾರ್ಯ ಮಾಡಬೇಕು ಅಂತ ಯತ್ನ ಮಾಡ್ತಾ ಇದ್ದೀರಾ, ಆ ಶುಭ ಕಾರ್ಯ ಯಶಸ್ವಿಯಾಗತ್ತೆ. ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸ್ಥಾನಮಾನ ಸಿಗತ್ತೆ, ಒಳ್ಳೆಯ ಉದ್ಯೋಗ ಸಿಗತ್ತೆ. ಅಲ್ಲಿವರೆಗೂ ಶನಿಯ ಪ್ರಭಾವದಿಂದ ನಿಮಗೆ ಅನುಕೂಲ ಆಗಬೇಕಾಗಿರೋ ಕಾರಣದಿಂದ ನೀವು ಖಂಡಿತವಾಗಿ ಗುರುಗಳ ಅಂದರೆ ಯತಿಗಳ ದರ್ಶನ ಮಾಡಿದ್ರೆ ಶನಿಕಾಟದ ಪ್ರಭಾವ ಪರಿಹಾರ ಆಗಿ ನಿಮ್ಮ ಕಾರ್ಯ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಇನ್ನು ತುಲಾ ರಾಶಿಗೆ ಹೋಗೋಣ. ತುಲಾ ರಾಶಿಗೆ ಈಗ ತುಂಬ ಸುಭಿಕ್ಷ ಕಾಲ. ಯಾಕೆಂತಂದರೆ 6ನೇ ಮನೆ ಶನಿ, 9ನೇ ಮನೆ ಗುರು. ತುಲಾ ರಾಶಿಯವರಿಗೆ ಷಷ್ಠಸ್ಥಾನೇ ಅರ್ಥಲಾಭ. ಇಷ್ಟು ದಿನ ಯಾವ್ಯಾವ ಕೆಲಸಗಳು ಪೆಂಡಿಂಗ್ ಇತ್ತು ಅವೆಲ್ಲ ನಡೆಯುತ್ತೆ. ಮಾಡ್ತಕ್ಕಂಥ ಪ್ರಯತ್ನಗಳಲ್ಲಿ ಅನುಕೂಲ ಆಗತ್ತೆ. ವಿವಾಹಾದಿ ಶುಭ ಕಾರ್ಯಗಳು ನಡೆಯುತ್ತೆ. ನಿಮ್ಮನ್ನು ವಿರೋಧ ಮಾಡಿದವರೇ ನಿಮ್ಮ ಹತ್ತಿರಕ್ಕೆ ಬಂದು ನಿಮ್ಮ ವಿಶ್ವಾಸಕ್ಕೆ ಬರ್ತಾರೆ. ಆದರೆ ನೀವು ಏನು ಮಾಡಬೇಕು ಅಂತಂದರೆ ಈಗ ಜೂನ್ 1ರ ನಂತರ ಗುರುವಿನ ಸಂಚಾರವಾಗ್ತಾ ಇರೋ ಕಾರಣದಿಂದ ನೀವು ಏನು ಮಾಡಬೇಕು ಅನ್ನುವಂತಹ ಪ್ರಯತ್ನವಿರುತ್ತೋ, ಹೊಸದಾಗಿ ಮಾಡ್ತಕ್ಕಂಥ ಪ್ರಯತ್ನಗಳು ಸಾಧ್ಯವಾದಷ್ಟು ಜೂನ್ 1ನೇ ತಾರೀಕಿನ ಒಳಗಡೆ ಪ್ರಯತ್ನ ಮಾಡೋದರಿಂದ ನಿಮ್ಮ ಕಾರ್ಯಾನುಕೂಲವಾಗತ್ತೆ. ಅಷ್ಟೇ ಅಲ್ದಿರ ನೀವು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಕೂಡ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಾ, ಅದು ಕೂಡ ಸಾಧನೆ ಆಗತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಆಗತ್ತೆ. ನೀವು ಗಣಪತಿ ಆರಾಧನೆ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಶುಭವಾಗತ್ತೆ ಅಂತ ಹೇಳ್ತಾ ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯಲ್ಲಿ ನಿಮಗೆ ಪಂಚಮ ಶನಿ. ಬಹಳಷ್ಟು ವರ್ಷಗಳಿಂದ ನೀವು ಕಷ್ಟವನ್ನು ಪಡ್ಕೊಂಡೇ ಬರ್ತಾ ಇದ್ದೀರಾ. ಈಗ 8ರಲ್ಲಿ ಗುರು ಇದ್ದಾನೆ. ಆದರೆ ಒಳ್ಳೆಯ ದಿನಗಳನ್ನು ನಿರೀಕ್ಷೆ ಮಾಡ್ತಕ್ಕಂಥ ಕಾಲ ತುಂಬ ಹತ್ತಿರದಲ್ಲಿದೆ. ನಾವೆಲ್ಲರೂ ಕೂಡ ಆಶಾದಾಯಕರಾಗಿರಬೇಕು. ನಾವು ಯಾವತ್ತೂ ನಿರಾಶಾದಾಯಕರಾಗಬಾರ್ದು. ಯಾವತ್ತೂ ಕೂಡ ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಮಗೆ ಮುಂದಿನ ದಿನಗಳು ಒಳ್ಳೆಯದು ಬರುತ್ತೆ ಅಂತ ಹೇಳ್ತಾ ನಾವು ಮುಂದುವರಿಬೇಕಾಗತ್ತೆ. ವೃಶ್ಚಿಕ ರಾಶಿಯವರು 5ನೇ ಮನೆ ಶನಿ ಇರೋದ್ರಿಂದ ಪಂಚಮೇ ಧನಕ್ಷಯ. ಯಾರಿಗೂ ಕೂಡ ಬಡ್ಡಿ ಕೊಡೋದಾಗಲಿ ಅಥವಾ ಎಲ್ಲಾದರೂ ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥ ವಿಚಾರಗಳಲ್ಲಾಗಲಿ 1 ಸರಿಗೆ 2 ಸರಿ ಎಚ್ಚರದಿಂದ ಯೋಚನೆ ಮಾಡಬೇಕು. ಪಾಲ್ದಾರಿಕೆ ವ್ಯಾಪಾರ ಬೇಡ. ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ಉದ್ಯೋಗದ ಬದಲಾವಣೆ 1/6/2026 ನಂತರ ಯೋಚನೆ ಮಾಡೋದು ತುಂಬ ಒಳ್ಳೆಯದು. ನಿರೀಕ್ಷಿತ ಲಾಭ ನಿಮಗೆ ಸಿಗತ್ತೆ. ಹಾಗೂ ಕೃಷಿಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಷ್ಟವಾದರೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಲಾಭ ಸಿಗತಕ್ಕಂಥ ವಿಚಾರಗಳು ಕೂಡ ಇದೆ. ಶುಭ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನವನ್ನು ಕಾಣ್ತಾ ಇದ್ದೀರಾ, ಆದರೆ ಅಧೈರ್ಯ ಪಡೋದು ಬೇಡ. ವೃಶ್ಚಿಕ ರಾಶಿಯವರಿಗೆ 1ನೇ ತಾರೀಕಿನ ನಂತರ ಶುಭವಾಗಲಿದೆ. ನೀವು ಆಂಜನೇಯನ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಆದಾಯ ವ್ಯಯಗಳಲ್ಲಿ ಕೂಡ ನಿಮಗೆ 11 ಆದಾಯ 5 ವ್ಯಯ ಇರೋದರಿಂದ ಮಾಡ್ತಕ್ಕಂಥ ಖರ್ಚಿನಲ್ಲಿ ಸ್ವಲ್ಪ ಹಿಡಿತವಿರಲಿ ಅಂತ ಹೇಳ್ತಾ ಇನ್ನು ಧನುರಾಶಿಗೆ ಹೋಗೋಣ. ಧನುರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು 7ನೇ ಮನೆಯಲ್ಲಿದ್ದಾನೆ. 4ನೇ ಮನೆ ಶನಿ. ನಿಮ್ಮ ಅಭಿವೃದ್ಧಿಯನ್ನು ಕಂಡು ಬಹಳಷ್ಟು ಜನ ಅಸೂಯೆ ಪಡ್ತಾರೆ. ಆದರೆ ಅಸೂಯೆ ಪಡೋರಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅಭಿವೃದ್ಧಿಯನ್ನು ಕುಂಠಿತ ಮಾಡಿಕೊಳ್ಳೋದು ಆಗೋದಿಲ್ಲ. 7ನೇ ಮನೆ ಗುರು ಇರೋದ್ರಿಂದ ಗುರುರದ್ರಿದ್ವಿ ನವಪಂಚಮ ಶುಭದಃ. ಒಳ್ಳೆಯ ಗುರುಬಲ ಇದೆ.
ಶುಭ ಕಾರ್ಯಕ್ಕೆ ವಿಳಂಬ ಮಾಡೋದು ಬೇಡ. ಶುಭ ಕಾರ್ಯದ ಪ್ರಯತ್ನದಲ್ಲಿ ಅತ್ಯಂತ ತ್ವರಿತಗತಿಯಲ್ಲಿ ನೀವು ಮುಂದುವರೆದ್ರೆ ಶುಭ ಕಾರ್ಯದಲ್ಲಿ ನಿಮಗೆ ಅನುಕೂಲವಾಗತ್ತೆ. ಆದರೆ 4ನೇ ಮನೆ ಶನಿ ಇರೋದ್ರಿಂದ ವಾಹನಗಳ ಸಂಚಾರದಲ್ಲಿ ಎಚ್ಚರವಿರಲಿ. ವಾಹನ ಕೊಂಡ್ಕೊಳ್ಳೋದಾಗಲಿ ಅಥವಾ ಡ್ರೈವಿಂಗಲ್ಲಾಗಲಿ ಸ್ವಲ್ಪ ಎಚ್ಚರ ಇರಬೇಕು. ಯಾಕೆ ಅಂತಂದರೆ 4ನೇ ಮನೆ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ವಾಹನ ಸ್ಥಾನದಲ್ಲಿ ಪಾತಾಳೆ ಶತ್ರುವೃದ್ಧಿ, ಅಕಾರಣವಾಗಿರ್ತಕ್ಕಂಥ ತೊಂದರೆಯನ್ನು ಪಡಬೇಕಾಗತಕ್ಕಂಥ ಅವಕಾಶಗಳಿದೆ. ಆದ್ದರಿಂದ ಸ್ವಲ್ಪ ಎಚ್ಚರವಿರಬೇಕು. ಆದರೂ ಕೂಡ ಗುರುವಿನ ಅನುಗ್ರಹ ಇರೋದರಿಂದ ನಿಮಗೆ ಕಾರ್ಯಾನುಕೂಲವಾಗತ್ತೆ. ನೀವು ಹೆಚ್ಚಿನ ವಿಚಾರಗಳಲ್ಲಿ ಬಹಳಷ್ಟು ಮಟ್ಟಿಗೆ ಎಚ್ಚರದಿಂದ ಮುಂದುವರಿಯೋದು ಒಳ್ಳೆಯದು. ಶುಭ ಕಾರ್ಯಗಳು ನಡೆಯತಕ್ಕಂಥ ಅವಕಾಶಗಳಿದೆ. ಗೃಹ ಪ್ರವೇಶ ಅಂದರೆ ಮನೆ ಕಟ್ಟತಕ್ಕಂತಹ ಪ್ರಯತ್ನ ನಿಮಗೆ ಈಗ ಅನುಕೂಲವಾಗಿರ್ತಕ್ಕಂಥ ಒಂದು ಗ್ರಹ ಸ್ಥಿತಿ ಇದೆ. ಇನ್ನು ಹೆಚ್ಚಿನ ಅನುಕೂಲಕ್ಕಾಗಿ ನೀವು ಗ್ರಾಮದೇವತೆಯ ಅನುಗ್ರಹ ಪಡ್ಕೊಳ್ಳೋದ್ರಿಂದ ಇನ್ನಷ್ಟು ನಿಮಗೆ ಅನುಕೂಲವಾಗತ್ತೆ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿ ಮಕರ. ಮಕರ ರಾಶಿಗೆ ಈಗ 3ನೇ ಮನೆ ಶನಿ, ಧನಹರಣಕೃತಂ ವಿತ್ತಲಾಭಂ ತೃತೀಯೇ. ಈ ಹಿಂದೆ ನೀವು ಅನುಭವಿಸಿರ್ತಕ್ಕಂಥ ದಿನಗಳು ಬಹಳ ಕಷ್ಟವಾದಂತಹ ದಿನಗಳು. ಈಗ 3ನೇ ಮನೆ ಶನಿ ಇರೋದ್ರಿಂದ ಧನಹರಣಕೃತಂ ಅಂದರೆ ಇದುವರೆಗೂ ಏನು ನಷ್ಟವಾಗಿದೆ ಅದೆಲ್ಲವನ್ನು ಕೂಡ ಪಡ್ಕೊಳ್ತೀರಾ. ಯಾವುದೇ ಕಾರಣಕ್ಕೂ ವಿದೇಶ ಪ್ರಯಾಣದ ಬಗ್ಗೆ ಸ್ವಲ್ಪ ನಿಧಾನ ಮಾಡಿ. ವಿದೇಶದ ಪ್ರಯಾಣದ ಬಗ್ಗೆ ಯೋಚನೆ ಮಾಡೋದು ಸ್ವಲ್ಪ ತಾತ್ಕಾಲಿಕವಾಗಿ ನಿಧಾನ ಮಾಡೋದ್ರಿಂದ ತುಂಬ ಒಳ್ಳೆಯದು. ಯಾಕೆಂತಂದರೆ ನಿಮಗೆ 6ನೇ ಮನೆಯಲ್ಲಿರ್ತಕ್ಕಂಥ ಗುರು ಅವನು ಕೋಣಸ್ಥಾನದಲ್ಲಿ ಇರೋದರಿಂದ ಸ್ವಲ್ಪ ನಿಧಾನ ಮಾಡೋದು ಒಳ್ಳೆಯದು. ಜೂನ್ 1ರ ನಂತರ ನಿಮ್ಮ ಪ್ರಯತ್ನಗಳಲ್ಲಿ ಅನುಕೂಲವಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಅನುಕೂಲವಾಗತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ದಿನಗಳಾಗಿದೆ. ಇನ್ನಷ್ಟು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮುಂದುವರಿಸಿದರೆ ಖಂಡಿತವಾಗಿ ನೀವು ಅಂದ್ಕೊಂಡಿರ್ತಕ್ಕಂಥ ಪ್ರಯತ್ನಗಳಲ್ಲಿ ನಿಮಗೆ ಅನುಕೂಲವಾಗತ್ತೆ. ಕೃಷಿಯಲ್ಲಿ ಅನುಕೂಲವಾಗತ್ತೆ ಮತ್ತು ಪಾಲುದಾರಿಕೆ ವ್ಯಾಪಾರದಲ್ಲಿ ಕೂಡ ತುಂಬ ಅನುಕೂಲವಾಗಿರ್ತಕ್ಕಂಥ ಗ್ರಹಸ್ಥಿತಿ ಇದೆ. ಇನ್ನಷ್ಟು ಅನುಕೂಲವಾಗಿರ್ತಕ್ಕಂಥ ಒಂದು ಕೆಲಸಗಳಲ್ಲಿ ಅನುಕೂಲವಾಗಬೇಕು ಅಂತಂದರೆ ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ಮಾಡೋದರಿಂದ ನಿಮಗೆ ಇನ್ನಷ್ಟು ಹೆಚ್ಚಿನ ಅನುಕೂಲವಾಗತ್ತೆ ಅಂತ ಹೇಳ್ತಾ, ಇನ್ನು ಕುಂಭರಾಶಿ. ಕುಂಭರಾಶಿಗೆ ಈಗಾಗಲೇ 6 ವರ್ಷ ಕಳೆದೋಗಿದೆ ಶನಿ ಕಾಟ. 2ನೇ ಮನೆ ಶನಿ, ಚಿತ್ತಕ್ಲೇಶಂ ದ್ವಿತೀಯೇ. 2ನೇ ಮನೆ ಶನಿ ಇರೋದ್ರಿಂದ ಚಿತ್ತಕ್ಲೇಶ, ಅಕಾರಣವಾಗಿರ್ತಕ್ಕಂಥ ಯೋಚನೆ, ಅಕಾರಣವಾಗಿರ್ತಕ್ಕಂಥ ತೊಂದರೆ, ಅಕಾರಣವಾಗಿರ್ತಕ್ಕಂತಹ ಗಲಾಟೆ ಇವುಗಳೆಲ್ಲ ನೀವು ಅನುಭವಿಸ್ಕೊಳ್ತಾ ಬಂದಿದ್ದೀರಾ. ಆದರೂ ಕೂಡ 5ನೇ ಮನೆ ಗುರು ತುಂಬ ಚೆನ್ನಾಗಿದ್ದಾನೆ. ಕುಟುಂಬದಲ್ಲಿ ಮನಸ್ತಾಪಗಳು ಬರ್ತಾ ಇದೆ. ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ, ಎಲ್ಲ ಒಳ್ಳೆಯದಾಗತ್ತೆ. ಆರೋಗ್ಯ ಸ್ಥಿತಿಯಲ್ಲಿ ಚೇತರಿಕೆ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಅನುಕೂಲವಾಗತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ನಷ್ಟವಾಗತ್ತೆ. ಆದರೂ ಕೂಡ ನೀವು ಬಹಳಷ್ಟು ಸಂಯಮದಿಂದ ಈಗ ನಡ್ಕೊಂಡು ಹೋದರೆ ಕೆಲವೇ ದಿನಗಳಲ್ಲಿ ನಿಮಗೆ ಗುರು 7ನೇ ಮನೆಗೆ ಬರ್ತಾ ಇರೋ ಕಾರಣದಿಂದ ಎಲ್ಲ ಕಾರ್ಯಗಳಲ್ಲೂ ಅನುಕೂಲವಾಗತ್ತೆ. ಮಹಾವಿಷ್ಣುವನ ಆರಾಧನೆ ಮಾಡಿದ್ರೆ ನಿಮಗೆ ಬಹಳಷ್ಟು ಶುಭ ಉಂಟಾಗತ್ತೆ ಅಂತ ಹೇಳ್ತಾ, ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಗೆ ಈಗ ಜನ್ಮಶನಿ, ವಿತ್ತಭ್ರಂಶಂ ವಿದತ್ತೆ ದಿನಕರತನಯೋ ಜನ್ಮರಾಶಿ ಸ್ವಭೂತೆ. ಜನ್ಮರಾಶಿಯಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ವಿತ್ತಭ್ರಂಶ, ನಾನು ತುಂಬ ಎಚ್ಚರವಾಗಿದ್ದೀನಿ ಅಂತ ಹೇಳಿದ್ರು ಕೂಡ ಗೊತ್ತಿಲ್ದಿರ ನೀವು ಕೊಡದೇ ಇರೋವನಿಗೆ ದುಡ್ಡು ಕೊಟ್ಟುವಂತಹ ಒಂದು ಗ್ರಹಸ್ಥಿತಿ ಇದು. ಆದ್ದರಿಂದ 1-2 ಸಲ ಎಚ್ಚರವಾಗಿದ್ದು ನಿಮ್ಮ ಹಣವನ್ನು ಖರ್ಚು ಮಾಡ್ತಕ್ಕಂಥ ಯೋಚನೆಯನ್ನು ಮಾಡಬೇಕಾಗತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಬೇಡ. ಉದ್ಯೋಗ ಇಲ್ಲದೇ ಇರತಕ್ಕಂಥವರು ನೀವು ಈಗ ಈ ಜೂನ್ 1ರ ನಂತರ ನಿಮಗೆ ಉದ್ಯೋಗ ಪ್ರಯತ್ನದಲ್ಲಿ ಅನುಕೂಲವಾಗತ್ತೆ. ಧನಲಾಭ ಆಗುತ್ತೆ. ಬಂಧು ಮಿತ್ರರಲ್ಲಿ ವಿರೋಧ ಬರುತ್ತೆ. ಸ್ವಲ್ಪ ತಾಳ್ಮೆ ಇರಲಿ. ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರ ಇರಲಿ. ಶುಭ ಕಾರ್ಯದ ವಿಚಾರಗಳಲ್ಲಿ ಜೂನ್ 1ರ ನಂತರ ಬಹಳಷ್ಟು ಮಟ್ಟಿಗೆ ಅನುಕೂಲವಾಗತ್ತೆ. ಆದರೆ ಜನ್ಮರಾಶಿಯಲ್ಲಿ ಶನಿ ಸಂಚಾರ ಆಗುವಾಗ ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ ಎಂಬಂತೆ ಮಹಾವಿಷ್ಣುವನ ಆರಾಧನೆ ಅಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ, ಬೆಳಗ್ಗೆ ಸಾಯಂಕಾಲ ವಿಷ್ಣು ಸಹಸ್ರನಾಮ ನಿಮಗೆ ಆದಾಗ ನೀವು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ಕೇಳ್ತಕ್ಕಂಥದ್ದು ಮಾಡಿದ್ರೆ ಶನಿಯ ದೋಷ ಪರಿಹಾರವಾಗುತ್ತೆ. ಎಲ್ಲ ಕೆಲಸಗಳಲ್ಲೂ ಶುಭವಾಗತ್ತೆ. ನಿಮಗೆ ಆದಾಯದಲ್ಲಿ 14, ವ್ಯಯದಲ್ಲಿ 11 ಇರೋ ಕಾರಣದಿಂದ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಆಗತ್ತೆ ಅಂತ ಹೇಳ್ತಾ, ಇದುವರೆಗೂ ನಾವು ಹೇಳಿರ್ತಕ್ಕಂಥ 12 ರಾಶಿಗಳಿಗೂ ಕೂಡ ಒಳ್ಳೆಯ ಗ್ರಹಸ್ಥಿತಿ, ಒಳ್ಳೆಯ ಕಾಲವು ಬರುತ್ತೆ.
ಈಗ 1/6/2026 ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡತಕ್ಕಂಥ ಗುರು ತದನಂತರ 31/10/2026 ಮತ್ತೆ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾರೆ, ಮತ್ತೆ ಕರ್ಕಾಟಕ ರಾಶಿ ಪ್ರವೇಶ ಮಾಡ್ತಾರೆ. ಹಾಗಾಗಿ ಗುರುಬಲಗಳು ಬಂದು ಹೋಗ್ತಾ ಇರುತ್ತೆ. ಎಲ್ಲರಿಗೂ ಕೂಡ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದಿದೆ. ನಾವು ಗ್ರಹಸ್ಥಿತಿಯನ್ನು ನೋಡಿ ಭಯ ಪಡಬೇಕಾದ್ದಿಲ್ಲ, ಪ್ರತಿಯೊಂದಕ್ಕೂ ಪರಿಹಾರವಿದೆ. ಭಗವಂತನ ಆರಾಧನೆ ಮಾಡದೆ, ನಾನು ಆಗಲಿಂದ ಹೇಳ್ದಂಗೆ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಎಲ್ಲ ಗ್ರಹಸ್ಥಿತಿಗಳು ಒಳ್ಳೆಯದೇ ಆಗತ್ತೆ. ಮಾಡ್ತಕ್ಕಂಥ ಕೆಲಸಗಳಲ್ಲಿ ಆತ್ಮವಿಶ್ವಾಸವಿರಲಿ. ಹೊಸ ವರ್ಷ ನಿಮಗೆ ಶುಭವನ್ನುಂಟಾಗಲಿ, ಎಲ್ಲ ರೀತಿಯ ಅನುಕೂಲವಾಗಲಿ, ಎಲ್ಲರಿಗೂ ಆಯಸ್ಸು ಆರೋಗ್ಯವನ್ನು ಭಗವಂತ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.